ನಮಸ್ಕಾರ, ನಳಿನಿಸ್ ಅಡುಗೆ ಮನೆಗೆ ಸ್ವಾಗತ. ಈ ದಿನ ನಾನು ಮಾಡ್ತಾ ಇರುವಂಥ ರೆಸಿಪಿ ಸಾಂಬಾರ್ ಪೌಡರ್. ಬೇಕಾಗಿರುವಂಥ ಸಾಮಗ್ರಿಗಳು ಹೇಳ್ತೀನಿ ನೋಡ್ಕೊಳ್ಳಿ. ಇದು 1/4 kg ಬಂದ್ಬಿಟ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಇದು ಮಣ್ಕಟ್ಟು ಮೆಣಸಿನ್ಕಾಯಿ ಅಂತಾರೆ, ಸ್ವಲ್ಪ ಖಾರ ಇರುತ್ತೆ. ಇದನ್ನು ನಾನು ಅರ್ಧ kg ಮಾತ್ರ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 3/4 kg ತೊಗೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ. ನೆಕ್ಸ್ಟ್ ಬಂದ್ಬಿಟ್ಟು 1 kg ಬಂದು ಧನಿಯಾ ತೊಗೊಂಡಿದ್ದೀನಿ. ಧನಿಯಾನ ನೋಡಿ ಫ್ರೆಂಡ್ಸ್, ಈ ಥರ ಗ್ರೀನಾಗಿರೋದು ತೊಗೊಳ್ಳಿ, ಚೆನ್ನಾಗಿರೋದು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1 kg ಧನಿಯಾ, 1/4 kg ಮೆಣಸಿನ್ಕಾಯಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಧ kg ಜೀರಿಗೆನೇ ಮೇಯ್ನು ಇದಕ್ಕೆ. ಸಾಂಬಾರು ಪೌಡ್ರಿಗೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಅರ್ಧ kg ಸಾಕು. 1/4 kg ಮೆಣಸಿನ್ಕಾಯಿ, 1 kg ಧನಿಯಾ, ಅರ್ಧ kg ಜೀರಿಗೆನೇ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಒಂದು 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಇದು ಉದ್ದಿನಬೇಳೆ ಬಂದು ಒಂದು 100 ಗ್ರಾಮ್ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಒಂಥರ ಲೋಳೆ ಥರ ಬಂದಿರುತ್ತೆ, ಚೆನ್ನಾಗಿರಲ್ಲ. ನೆಕ್ಸ್ಟು ಇದು 200 ಗ್ರಾಮ್ ಬಂದ್ಬಿಟ್ಟು ತೊಗರಿಬೇಳೆ. ಇದು 75 ಗ್ರಾಮ್ ಬಂದ್ಬಿಟ್ಟು ಮೆಂತ್ಯನ ಜಾಸ್ತಿ ಹಾಕ್ಕೋಬಾರ್ದು, ಅದಕ್ಕೋಸ್ಕರನೇ ಇದು 75 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಮೆಣಸು ಬಂದ್ಬಿಟ್ಟು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಕಡಲೆಕಾಳು ಬಂದು 200 ಗ್ರಾಮ್ ಇದೆ. ಹೆಸರು ಕಾಳು ಬಂದು 200 ಗ್ರಾಮ್ ಇದೆ. ನೆಕ್ಸ್ಟ್ ಅಕ್ಕಿ ಬಂದ್ಬಿಟ್ಟು 200 ಗ್ರಾಮ್ ಇದೆ. ಸಾಸಿವೆ ಬಂದು 100 ಗ್ರಾಮ್ ಇದೆ. ನೆಕ್ಸ್ಟು ಅರಿಶಿಣದ ಕೊಂಬು, ಇದು ಒಂದು 50 ಗ್ರಾಮ್ನಷ್ಟಿದೆ. ನೋಡಿ, ಈ ಥರ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿ ಈ ಥರ ಕುಟ್ಟಿ ಇಟ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಉರಿಬಾರ್ದು. ನೆಕ್ಸ್ಟು ಒಂದು ದೊಡ್ಡ ಕಟ್ಟಿನಲ್ಲಿ ಕರಿಬೇವಿನ ಎಲೆ, ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಒಣಗಿಸಿ, ನೋಡಿ ಈ ಥರ ಸೌಂಡ್ ಬರಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡರು. ಈಗ ಮಾಡೋವಂಥ ವಿಧಾನನ ಹೇಳ್ಕೊಡ್ತೀನಿ. ಯಾವಾಗಲೂ ಅಷ್ಟೇ ನಾವು ಉರಿಬೇಕಾದಾಗ ತುಂಬ ಉರಿನಲ್ಲಿ ಉರಿಬಾರ್ದು, ಮೀಡಿಯಮಾಗೆ ನಾವು ಹುರ್ಕೊಂಡು ಹೋಗಬೇಕು. ಒಂದೊಂದೇ ನಾವು ಹುರ್ಕೊಂಡು ಹೋಗಬೇಕು. ಮತ್ತು ಎಣ್ಣೆ ಹಾಕ್ಬಾರ್ದು, ಡ್ರೈಯಾಗೆ ನಾವು ರೋಸ್ಟ್ ಮಾಡಬೇಕು. ಪ್ರತಿಯೊಂದೂ ಐಟಮ್ಸನ್ನು ನಾವು ಡ್ರೈಯಾಗೆ ರೋಸ್ಟ್ ಮಾಡಬೇಕು. ನೋಡಿ, ಫಸ್ಟು ಪಾತ್ರೆನ ಒಲೆ ಮೇಲೆ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಅಗಲವಾಗಿರುವಂಥದ್ದು ಪಾತ್ರೆ ತಗೊಳ್ಬೇಕು, ಸ್ವಲ್ಪ ಗಟ್ಟಿಯಾಗಿರಬೇಕು. ನಾನು ಮೊದಲನೇದಾಗಿ ಕಡಲೆಕಾಳು ಹುರ್ಕೊಳ್ತೀನಿ. ಕಡಲೆಕಾಳು 200 ಗ್ರಾಮ್ ಇದೆ. ನೋಡಿ ಫ್ರೆಂಡ್ಸ್, ಆಗಿದೆ ಆಲ್ರೆಡಿ. ಇದನ್ನು ಒಂದು ಕಡೆ ಎಲ್ಲ ಹಾಕೊಂಬಿಡೋಣ. ನೆಕ್ಸ್ಟು ಹೆಸ್ರು ಕಾಳು, ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಆಗಬೇಕು. ಎಲ್ಲ ಕಡೆ ಚೆನ್ನಾಗೆ ನಾವು ಕೈ ಆಡಿಸ್ಕೊಂಡು ಹುರ್ಕೊಳ್ಬೇಕು. ನೆಕ್ಸ್ಟ್ ಬಂದು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಯಾವುದಕ್ಕೂ ನಾವು ಎಣ್ಣೆ ಮಾತ್ರ ಯೂಸ್ ಮಾಡಬಾರ್ದು. ಲಾಸ್ಟಲ್ಲಿ ಮೆಣಸಿನ್ಕಾಯಿಗೆ ಮಾತ್ರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಯಾಕೆಂದರೆ ಅದು ಘಾಟ್ ಬರುತ್ತೆ, ಅದಕ್ಕೋಸ್ಕರ. ಬೇರೆ ಎಲ್ಲನೂ ಅಷ್ಟೇ ನಾವು ಡ್ರೈಯಾಗೆ ಹುರ್ಕೊಳ್ಬೇಕು. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ದಿವಸಕ್ಕೆಲ್ಲ ಅದು ಒಂಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ, ಮತ್ತು ಸಾಂಬಾರು ಪೌಡರು ಕೆಟ್ಟೋಗ್ಬಿಡುತ್ತೆ. ನಾವು ಡ್ರೈಯಾಗೆ ಎಲ್ಲ ಒಣಗಿಸಿ ಈ ಥರ ಹುರ್ಕೊಂಡ್ರೇ ಅದು ಸಾಂಬಾರು ಪೌಡರ್ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಆಗಿದೆ. ನೆಕ್ಸ್ಟ್ ಬಂದು ತೊಗರಿಬೇಳೆ ಹಾಕ್ಕೊಳ್ಳೋಣ. ಎಲ್ಲ ಬೇಳೆಗಳು ಅಷ್ಟೇ, ಎಲ್ಲ ಕಾಳುಗಳು ಎಲ್ಲ 200 ಗ್ರಾಮ್ ಹಾಕ್ಕೊಳ್ಳಿ. 1/4 kg ಮೆಣಸಿನ್ಕಾಯಿಗೆ ಮತ್ತು 1 kg ಧನಿಯಾನೇ ಹಾಕೋಬೇಕು. ಧನಿಯಾ ಒಬ್ಬೊಬ್ಬರು ತುಂಬ ಕಡಿಮೆ ಹಾಕ್ತಾರೆ, ಅವು ಚೆನ್ನಾಗಿರಲ್ಲ ಸಾಂಬಾರು. ಈಕ್ವಲ್ ಬೇಡ, ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. 1/4 kg ಮೆಣಸಿನ್ಕಾಯಿ ಇದ್ದರೆ 1 kg ಧನಿಯಾ ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಗಟ್ಟಿಯಾಗಿ ಕೂಡ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕೂಡ ಆಗಿದೆ. ಈ ಥರ ಆಗಬೇಕು.
ನೆಕ್ಸ್ಟ್ ಬಂದು ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿ ಹಾಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ಸಾಂಬಾರು ಗಟ್ಟಿಯಾಗೆ ಬರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ. ನೋಡಿ ಈ ಥರ ಕಲರ್ ಬರಬೇಕು ಅಕ್ಕಿ. ನೋಡಿದ್ರಲ್ಲ, ಇವಾಗ ಆಗಿದೆ. ನೋಡಿ ಈ ಥರ ಕಲರ್ ಆಗಬೇಕು. ಫ್ರೆಂಡ್ಸ್, ಇವಾಗ ನಾನು ಅರ್ಧ ಕೆ ಜಿ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ನಾವು ಜಾಸ್ತಿ ಹಾಕಿದ್ರೇ ಅದು ತುಂಬ ಚೆನ್ನಾಗಿರೋದು. ಜಾಸ್ತಿ ಅಂದರೆ 1 ಕೆ ಜಿ ಮೆಣಸಿನ್ಕಾಯಿಗೆ, 1/4 ಕೆ ಜಿ ಮೆಣಸಿನ್ಕಾಯಿಗೆ, 1 ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಅಂತೂ ನೀವು ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಸಾಂಬಾರು ಚೆನ್ನಾಗಿರಲ್ಲ. ನೋಡಿ ಆಗಲೇ ಸ್ಮೆಲ್ ಬರ್ತಾಯಿದೆ ಜೀರಿಗೆದು. ಸ್ವಲ್ಪ ಪಟ ಪಟ ಸೌಂಡ್ ಬರಬೇಕು. ನೋಡಿ ಫ್ರೆಂಡ್ಸ್, ಆಗಿದೆ. ಸಾಕು, ಜಾಸ್ತಿ ಬೇಡ. ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಪಟ ಪಟ ಅಂತ ಸೌಂಡ್ ಬರ್ತಾಯಿದೆ. ಸಾಕು ಇಷ್ಟೇ. ನೆಕ್ಸ್ಟು ಮೆಣಸು ಹಾಕ್ಕೊಳ್ಳೋಣ. ಮೆಣಸು 1 ಕೆ ಜಿ 1/4 ಕೆ ಜಿ ಮೆಣಸಿನ್ಕಾಯಿಗೆ 100 ಗ್ರಾಮ್ ಹಾಕಲೇಬೇಕು. ಜಾಸ್ತಿ ಬೇಡ, 100 ಗ್ರಾಮ್ ಹಾಕಿ ಸಾಕು.
ನೋಡಿ ಇದು ಅಷ್ಟೇ ಪಟ ಪಟ ಸೌಂಡ್ ಬರ್ತಾಯಿದೆ, ಜಾಸ್ತಿ ಸೀಸೋದು ಬೇಡ. ನೋಡಿ ಸಾಕು. ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯನೂ ಅಷ್ಟೇ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಮೆಂತ್ಯನ ಚೆನ್ನಾಗೇ ಹುರ್ಕೊಳ್ಬೇಕು. ನೋಡಿ ಇದು ಅಷ್ಟೇ ಪಟ ಪಟ ಸೌಂಡ್ ಬರ್ತಾಯಿದೆ, ಸಾಕಿಷ್ಟೇ. ನಾನಿವಾಗ ಕರಿಬೇವಿನ ಸೊಪ್ಪು ಹುರ್ಕೊಂಡ್ಬಿಡ್ತೀನಿ. ಫಸ್ಟೇ ಚೆನ್ನಾಗಿ ಒಣಗಿದೆ, ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ಒಣಗಿರಬೇಕು. ಒಂದು 3 ದಿವಸ ಆದರೂ ನೀವು ಬಿಸಿಲಲ್ಲಿ ಒಣಗಿಸ್ಬೇಕು ಕರಿಬೇವನ್ನ. ನೋಡಿ ಇವಾಗ ಆಗೋಗಿದೆ, ಸಾಕಿಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಈಗ ಧನಿಯಾನ ಹುರ್ಕೊಳ್ಳೋಣ. ಕೈ ಆಡಿಸ್ತಾನೆ ಇರಬೇಕು. ಮೀಡಿಯಮ್ನಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಧನಿಯಾ ಕೂಡ ಅಷ್ಟೇ, ಒಂದು 2 ದಿವಸ 3 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಒಂದು ಅರ್ಧ ಕೆ ಜಿ ಅಷ್ಟು ಹಾಕೋಬೇಕು. ಒಂದೇ ಸಾರಿ ಜಾಸ್ತಿ ಹಾಕೋಬಾರ್ದು, ಎಲ್ಲ ಕಡೆ ಫ್ರೈ ಆಗೋಲ್ಲ. ಅದಕ್ಕೋಸ್ಕರ ಅರ್ಧ ಕೆ ಜಿ ಅಷ್ಟು ಹಾಕ್ಕೊಂಡು ಹುರ್ಕೊಳ್ಬೇಕು. ಇದು ನಮ್ಮ 4 ಜನ ಇರೋರಿಗೆ 1 ವರ್ಷ ನಾವು ಆರಾಮಾಗಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಇದು ಅವಾಗವಾಗ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೇ ಸಾರಿ ಮಾಡಿಟ್ಕೊಳ್ಳಿ.
ನೋಡಿ ಸೌಂಡ್ ಬರ್ತಾ ಇದೆ, ಸಾಕು. ಈ ಥರ ಬಿಸಿಯಾಗಿದ್ದರೆ ಸಾಕು. ಟೋಟಲ್ಲು 1 kg ಇದೆ. ನೋಡಿ ಇದು ಸೌಂಡ್ ಬರ್ತಾ ಇದೆ. ತೀರಾ ಎಲ್ಲ ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಇದು ಸಾಕಾಗಿದೆ ನೋಡಿ. ಈ ಥರ ಚೆನ್ನಾಗಿ ಈ ಥರ ಬಿಸಿ ಆಗಬೇಕು. ನೋಡಿ ಸೌಂಡ್ ಕೂಡ ಬರ್ತಾ ಇದೆ. ಸ್ವಲ್ಪ ತಳದಿಂದ ಈ ಥರ ತಿರುಗಿಸ್ತಾನೆ ಇರಬೇಕು. ಆವಾಗ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಬಂದ್ಬಿಟ್ಟು ಒಂದು 50 ಗ್ರಾಮ್ನಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಪುಡಿ ಹಿಂಗೆ ಬೇಕಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಗಟ್ಟಿ ಹಿಂಗೆ ಬೇಕಾ ಹಾಕ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ನೋಡಿ ಈ ಥರ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಕಲ್ಲು ಥರ ಇರುತ್ತಲ್ಲ ಹಿಂಗು, ಅದನ್ನು ಕೂಡ ಹಾಕೋಬೋದು. ನಾವು ಅರಿಶಿನ ಯಾವುದೇ ಕಾರಣಕ್ಕೂ ಉರಿಬಾರ್ದು. ನೋಡಿ ಈ ಥರ ಎಲ್ಲ ಒಣಗಿಸ್ಬಿಟ್ಟು ಚೆನ್ನಾಗಿ ಈ ಥರ ಕೊಟ್ಟಿಟ್ಕೋಬೇಕು. ಇದು ಅಷ್ಟೇ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್ ಆಗಿದೆ ಆಲ್ರೆಡಿ. ನೋಡಿ ಈ ಥರ ಮಾಡ್ಕೋಬೇಕು. ಫ್ರೆಂಡ್ಸ್ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹುರ್ಕೋಬೇಕು. ಯಾವಾಗಲೂ ಅಷ್ಟೇ ಫಸ್ಟೇ ಹುರ್ಕೊಂಬಿಟ್ರೆ ನಾವು ಅಡುಗೆ ಮನೇಲಿ ಇರೋದಕ್ಕೆ ಆಗಲ್ಲ, ಅಷ್ಟು ಘಾಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾವು ಮೆಣಸಿನ್ಕಾಯಿ ಹುರ್ಕೊಂಬಿಡೋಣ. ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ. ಯಾಕೆಂದರೆ ಜಾಸ್ತಿ ಇರೋದ್ರಿಂದ 3-4 ಸಾರಿ ನಾವು ಹುರಿಬೇಕಾಗುತ್ತೆ. ಸ್ವಲ್ಪನೇ ಹುರ್ಕೊಳ್ಳಿ, ಇಲ್ಲಾಂದರೆ ಅದು ಸರಿಯಾಗಿ ಫ್ರೈ ಆಗಲ್ಲ. ನಾನು ಇದನ್ನೊಂದು 4 ಸಾರಿ ಹಾಕ್ಕೊಂಡು ಹುರ್ಕೊಳ್ತೀನಿ.
ನೋಡಿ ನಿಮ್ಗೆ ಆಗಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಇನ್ನೊಂದು ಸ್ಟಿಕ್ ಬೇಕಾದ್ರೂ ತಗೊಳ್ಳಿ, ಆಗುತ್ತೆ. ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಆದ್ರೇ ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ನೋಡಿ ಘಮ ಬರ್ತಾಯಿದೆ. ಮೆಣಸಿನ್ಕಾಯಿನ ನಾವು ಚೆನ್ನಾಗೇ ಒಣಗಿಸಿ ಉರಿಯೋದ್ರಲ್ಲೇ ಇರೋದು ಮೇಯ್ನು. ಜಾಸ್ತಿ ಉರಿ ಕೂಡ ತಗೊಳ್ಬೇಡಿ ಇದಕ್ಕೆ, ಇಲ್ಲ ಅಂತ ತುಂಬ ಘಾಟಾಗ್ಬಿಡುತ್ತೆ. ಈ ಥರ ತೊಟ್ಟು ಸಮೇತನೇ ಹಾಕಿ ಫ್ರೆಂಡ್ಸ್, ತೊಟ್ಟೆಲ್ಲ ವೇಸ್ಟ್ ಮಾಡಬೇಡಿ. ಅದರಲ್ಲೂ ಕೂಡ ಖಾರದ ಅಂಶ ಇರುತ್ತೆ. ನೋಡಿ ಆಗಿದೆ. ಈಗ ಎಲ್ಲನೂ ಕೂಡ ನಾನು ಹುರ್ಕೊಂಡಿದ್ದೀನಿ. ಈಗ ಆಫ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಲ್ಗೆ ಇದೆಲ್ಲ ಆರಿದ್ಮೇಲೆ ಇನ್ನೂ ಒಂದು ಸರಿ ಬಿಸಿಲಿಗಿಟ್ಟು ಆಮೇಲೆ ಮಿಷನ್ಗೆ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.